ಖಂಡಿತ. ಈ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು, ಕುವೆಂಪು ಅವರೊಂದು ಮಾತನ್ನು ಹೇಳಿದ್ದಾರೆ. ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡುವಾಗ ಹೇಳಿರುವಂಥ ಒಂದು ವಿಶೇಷವಾದಂಥ ಮಾತು, ಮದುವೆ ಎಂದು ಜೀವನದ ಪ್ರಮುಖ ಘಟ್ಟ ಅಲ್ವಂತೆ. ಮದುವೆಯ ನಂತರದ ಜೀವನ ಏನಿರುತ್ತಲ್ಲ ಅದನ್ನು ನಾವು ಬಹಳ ಮುಂಚಿತವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತ ಹೇಳಿ. ಸೊ ಈ ಸಮಯದಲ್ಲಿ ಈ ಒಂದು ತೊಂದರೆಗಳು ಬರ್ತಾ ಇದೆ ಅನ್ನುವಾಗ, ಈಗ ವಧುಗಾಗಲಿ ವರನಿಗಾಗಲಿ ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ ಅಥವಾ ಹುಡುಗನನ್ನು ಹುಡುಕ್ತಾ ಇದ್ದಾರೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾದಂಥ ಜಾತಕದಲ್ಲಿರುವಂಥ ಸಮಸ್ಯೆಗಳು ಎದುರಾಗುತ್ತೆ? ವಿಳಂಬ ಅನ್ನುವುದೇ ಹೆಡ್ಡಿಂಗ್, ಈ ದಿನದ ಆ ಶೀರ್ಷಿಕೆ ಆಗಿದೆ. ಯಾತಕ್ಕೆ ಮದುವೆಯು ವಿಳಂಬ ಆಗುತ್ತೆ ಅನ್ನೋದು ಪ್ರಶ್ನೆ. ಇದನ್ನು ಜ್ಯೋತಿಷ್ಯಿಕವಾಗಿ ಉತ್ತರಗಳನ್ನು ನಾವು ಹುಡುಕಿದರೆ ನಾವೇನು ಹೇಳ್ಬೋದು, ಮೊದಲನೇದಾಗಿ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಏನಾದರೂ ಕ್ರೂರ ಗ್ರಹಗಳಿದ್ದಾವ, ಇದನ್ನು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿ ಬರುತ್ತೆ. 7ನೇ ಮನೆ ಮದುವೆಯನ್ನು ತೋರಿಸ್ತಕ್ಕಂಥ ಮನೆ, ಅದು ಆ ಜೀವನದ ಸಂಗಾತಿಯನ್ನು ತೋರಿಸ್ತಕ್ಕಂಥ ಮನೆ. ಈ ಎರಡು. 7ನೇ ಮನೆಯಿಂದ ಪಾರ್ಟ್ನರ್ಗಳನ್ನು 7ನೇ ಮನೆಯಿಂದ ನೋಡ್ತಾರೆ. ಲೈಫ್ ಪಾರ್ಟ್ನರ್, ಇದು ಲೈಫ್ ಪಾರ್ಟ್ನರ್ ಅಂದರೆ ಜೀವನದ ಜೊತೆಗಾತಿ ಅಥವಾ ಜೊತೆಗಾರನ ಒಂದು ಸಂಬಂಧನ 7th ಹೌಸ್ ತೋರಿಸುತ್ತೆ. ಆ 7ನೇ ಮನೆಯಲ್ಲಿಯೇ ಕ್ರೂರ ಗ್ರಹಗಳು ಇದ್ದಲ್ಲಿ, ಒಂದಕ್ಕಿಂತ ಹೆಚ್ಚು ಕ್ರೂರ ಗ್ರಹಗಳು ಅದೇ ಮನೆಯಲ್ಲಿ ಸೇರಿಕೊಂಡಿದ್ದಲ್ಲಿ ಆಗ ಮದುವೆಯ ವಿಳಂಬ ಉಂಟಾಗ್ತದೆ ಅನ್ನೋದು ಪ್ರಥಮ ಕಾರಣ. ಇನ್ನೂ ಭಾಳ ಕಾರಣ ಇದ್ದಾವೆ. ಈಗ ಸದ್ಯಕ್ಕೆ ಈ ಮೊದಲನೇ ಕಾರಣ ವಿಶ್ಲೇಷಣೆ ಮಾಡಬೇಕು. 5 ಕ್ರೂರ ಗ್ರಹಗಳು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿವೆ. ಅವು ಸೂರ್ಯ, ಆನಂತರ ಕುಜ, ಶನಿ, ಈ 3 ಗ್ರಹಗಳನ್ನು ವಿನಾಯಿಸಿ ರಾಹುವು ಇದ್ದಾನೆ. ರಾಹುವು, ಕೇತುವು, ಈ 5 ಗ್ರಹಗಳು ಸೇರಿ ಸಪ್ತಮದಲ್ಲೇನಾದರೂ ಯಾರಾದರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕ್ರೂರ ಗ್ರಹಗಳು ಸೇರ್ಕೊಂಬಿಟ್ಟಿದ್ದರೆ ಮದುವೆಯು ಸ್ವಲ್ಪ ವಿಳಂಬ ಆಗ್ತದೆ. ಈ ವಿಳಂಬ ಅನ್ನೋ ಪದಕ್ಕೆ ಈಗಿನ ಕಾಲದಲ್ಲಾಗಲೇ ಅರ್ಥ ಸ್ವಲ್ಪ ಚೇಂಜ್ ಆಗಿದೆ. ಯಾವ ಥರ ಗುರುಗಳೇ? ನಾನು ಮೊದಲು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಈ ಒಂದು 30 ವರ್ಷದ ಕೆಳಗೆ ಹೇಳ್ತೀನಿ. ಆಗ ಮದುವೆ ವಿಳಂಬ ಅಂದರೆ ಒಂದು 28 ವರ್ಷ ಆದರೆ ಆಗಲೇ ವಯಸ್ಸಾಯ್ತು ಸ್ವಲ್ಪ ಅಂತ. ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ 30, 35, 38 ತನಕ ಅವಿವಾಹಿತರಾಗಿಯೇ ಉಳಿಯಬೇಕು ಅನ್ನುವ ನಿರ್ಧಾರನ ಹೆಣ್ಣುಗಳು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಕರೆಗಂಟೆ, ಒಂದು ಅಲಾರ್ಮಿಂಗ್ ಸಿಚುಯೇಷನ್ ಫಾರ್ಮ್ ಆಗ್ತಾಯಿದೆ. ಯಾವುದೋ ಕಾರಣಕ್ಕೆ ಹೆಣ್ಣುಗಳು ಮೊದಲಿನ ಹಾಗೆ ಓದಿ ಮುಗಿದ ಕೂಡಲೇ ಒಂದು ಮದುವೆ ಆಗಿ ನಾನು ಸಂಸಾರನ ನಡೆಸ್ತೀನಿ ಆ ಸ್ಥಿತಿಯಲ್ಲಿಲ್ಲ. ಅವರು ಓದಿ ಮದುವೆ ಆದಮೇಲೆ ನಾನು ಸಂಪಾದನೆ ಮಾಡಬೇಕು ಅಂತಾರೆ. ಸಂಪಾದನೆ ಮಾಡಿದ ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸ ಬೇಕು ಅಂತಾರೆ. ಇಲ್ಲ, ನಾವು ಬೇರೆ ದೇಶಗಳಿಗೆ ಹೋಗೋಕ್ಕೆ ಏನು ಬೇಕೋ ಆ ತಯಾರಿ ಮಾಡಬೇಕು ಅಂತಾರೆ. ಒಟ್ಟು ಅದೆಲ್ಲದರ ಉದ್ದೇಶ ಹಣದ ಸಂಪಾದನೆ. ಏನು ಯಾವ ದೇಶ ಸೇವೆಯೋ ಅಥವಾ ಇನ್ಯಾವುದೋ ಉದಾತ್ತವಾದಂಥ ಉದ್ದೇಶ ಇಟ್ಕೊಂಡು ಮಾಡ್ತಿಲ್ಲ. ಹಣದ ಮೇಲೆ ಅದು ಅವಲಂಬನೆ ಆಗಿದೆ. ಈ ಥರ ತಾವೇ ತಮ್ಮ ಮದುವೆಯ ವಯಸ್ಸನ್ನು ಮುಂದಕ್ಕೆ ಹಾಕಿಕೊಳ್ತಾ ಇದ್ದಾರೆ. ಇದು ಯಾಕೆ ಎಚ್ಚರಿಕೆಯ ಕರಗಂಟೆ ಅಂತ ಹೇಳಿದರೆ, ಎಲ್ಲ ಹೆಣ್ಣುಗಳು ತಮ್ಮ ತಮ್ಮ ತಾಯ್ತನದ ಸಾಮರ್ಥ್ಯನ ಕುಂಠಿತಗೊಳಿಸಿಕೊಳ್ಳುತ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ವಿಷಯ. ಅವರು ಗರ್ಭವತಿಯರಾಗುವುದು ಒಂದು ನಿರೀಕ್ಷಿತವಾದಂಥ ಏಜ್ ಆದ ಮೇಲೆ ಸಾಧ್ಯ ಇಲ್ಲ. ಇದನ್ನು ಅವರು ಮರೆತು ಬಿಟ್ಟಿದ್ದಾರೆ ಅಥವಾ ಅದಕ್ಕೆ ಅಷ್ಟೊಂದು ಅವರು ಮಹತ್ವ ಕೊಡ್ತಾ ಇಲ್ಲ. ಅಯ್ಯೋ, ಮಕ್ಕಳಿಲ್ದಿದ್ದರೆ ಪರವಾಗಿಲ್ಲ ಗುರುಗಳೇ, ನಾನು ನನ್ನ ಗಂಡ ಚೆನ್ನಾಗಿದ್ದೀವಲ್ಲ ಅಂತಾರೆ. ಆ ಪ್ರೋಜನಿ ಅದು ಬೇಕು, ನನ್ನ ವಂಶ ಮುಂದುವರಿಬೇಕು, ಅದೆಲ್ಲ ಇಲ್ಲ. ಈಗಿನ ಕಾಲದ ಹೆಣ್ಣುಗಳ ಥಿಂಕಿಂಗು ಈ ಥರ ಇರ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ.
ಓಕೆ ಗುರುಗಳೇ, ಈಗ ತುಂಬ ಜನಕ್ಕೆ ಈಗ ನೀವು ಹೇಳ್ತಕ್ಕಂಥ 7ನೇ ಮನೆಯಲ್ಲಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಮಗೆ ತಿಳಿಯುತ್ತೆ ಅಂತ ಹೇಳ್ತಿದ್ದೀರಾ. ಕಾರ್ಯಕ್ರಮ ನೋಡ್ತಾ ಇರುವಂಥವರ ಮಕ್ಕಳಿಗೇನಾದರೂ ಮದುವೆ ಗುರುತಾಗಿಲ್ಲ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿಗಳದ್ದು ಒಂದೇ ಪ್ರಶ್ನೆ, ಈ ಥರ ಮದುವೆ ಅಡೆತಡೆ ಆಗ್ತಾ ಇದೆ ಅಥವಾ ವಿಳಂಬ ಆಗುತ್ತೆ ಅಥವಾ ತಡವಾಗಿ ನಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ ಅನ್ನೋ ಮುನ್ಸೂಚನೆಗಳು ಯಾವ್ಯಾವು, ಯಾವ ಥರ ನಮಗೆ ಅಡೆತಡೆಗಳು ಉಂಟಾಗ್ತವೆ ಅಂತ? ಮೊದಲನೇ ಮುನ್ಸೂಚನೆ ಶನಿಯಿಂದ ಉಂಟಾಗುತ್ತೆ. ಶನಿಯು ಸಪ್ತಮದಲ್ಲಿದ್ದರೆ ಸ್ವಲ್ಪ ಮದುವೆ ಡಿಲೇ ಆಗುತ್ತೆ ಅಂತ ಶಾಸ್ತ್ರದಲ್ಲೇ ಬರೆದಿದೆ. ಹಿಂದಿನ ಕಾಲದಲ್ಲಿ 33 ವರ್ಷ ಆದಮೇಲೆ ಮದುವೆ ಆಗುತ್ತೆ ಅಂತ ಹೇಳ್ತಿದ್ರು. ಈಗ 33 ಅನ್ನೋದು ಸಾಮಾನ್ಯವಾದಂಥ ಒಂದು ಏಜೇ ಆಗಿದೆ, ಮದುವೆ ಏಜ್. ಅದು ಬಿಡಿ. ಈಗ ಡಿಲೇಗೆ ಕಾರಕನು ಶನಿ. ಶನಿಯು ಮಂದಗ್ರಹನು, ನಿಧಾನಕ್ಕೆ ಮೂವ್ ಆಗುವಂಥ ಒಂದು ಪ್ಲ್ಯಾನೆಟ್ಟು. ನಿಧಾನಕ್ಕೆ ಹೋಗ್ತಾನೆ. 30 ತಿಂಗಳು ಒಂದು ರಾಶಿಲಿರ್ತಾನೆ, ಮುಂದಿನ ರಾಶಿಗೆ ಹೋಗೋಕ್ಕೆ 2.5 ವರ್ಷ ಬೇಕು. ಇವನೇನಾದರೂ ಆ ಲಗ್ನ ಸಪ್ತಮ ಭಾವವನ್ನು ಆಕ್ರಮಿಸಿಕೊಂಡರೆ, ಸಪ್ತಮದ ಮೇಲೆ ಶನಿ ದೃಷ್ಟಿ ಇದ್ದರೆ, ಆಗ ಅವಳು ಇಷ್ಟಪಟ್ಟರೂ ಬೇಗ ಮಾಡ್ಕೋಬೇಕು ಅಂತ, ಆ ಹುಡುಗ ಇಷ್ಟಪಟ್ಟರು, ಹುಡುಗ ಹುಡುಗಿ ಎರಡೂ ಭೇದ ಇಲ್ಲ, ತಾನೇ ಇಷ್ಟಪಟ್ಟರು ಅವನ ಮದುವೆ ಆಗ್ತಿರಲ್ಲ. ಅವನ ಮದುವೆ ಮುಂದೆ ಹೋಗ್ತಾ ಇರುತ್ತೆ. ಯಾಕೆ? ಇವನು ಒಪ್ಪಿದರೆ ಹೆಣ್ಣು ಒಪ್ಪಲ್ಲ, ಹೆಣ್ಣು ಒಪ್ಪಿದರೆ ಗಂಡು ಒಪ್ಪಲ್ಲ, ಇಬ್ಬರು ಒಪ್ಪಿದರೆ ಬೇರೆ ಯಾವುದೋ ಕಾರಣಗಳು ಬಂದು ಆ ಮದುವೆ ಆಗದೆ ಇರೋಂಗಾಗುತ್ತೆ. ಇದು ಸಪ್ತಮದಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದ ಉಂಟಾಗ್ತದೆ. ಇದು ಮೊದಲನೇದು. ಇನ್ನೊಂದು ಕಾರಣ ಮದುವೆಯ ವಿಳಂಬಕ್ಕೆ ಹೇಳ್ಬೋದು. ಪಂಚಮ ಭಾವದಲ್ಲಿ ಕ್ರೂರ ಗ್ರಹಗಳ ಸ್ಥಿತಿ. ಅಲ್ರಿ, ಮದುವೆದು 7ನೇ ಮನೆ ಅಂತೀರ, ಈಗ ನೋಡ್ತೀರಾ ಹೇಳ್ತಿದ್ದೀರಾ ಪಂಚಮ ಭಾವ. ಏನ್ರಿ ಇದು ಅಂದರೆ, ಆ ಪಂಚಮ ಸ್ಥಾನ ಬುದ್ಧಿಸ್ಥಾನ, ನಿಮ್ಮ ಬುದ್ಧಿಗಳನ್ನು ನಿಯಂತ್ರಣ ಮಾಡೋ ಸ್ಥಾನ ಆ ಪಂಚಮ ಸ್ಥಾನ. ಆ ಪಂಚಮದಲ್ಲಿ ಕೆಲವು ಕ್ರೂರ ಗ್ರಹಗಳು ಸೇರ್ಕೊಂಬಿಟ್ರೆ ಪಂಚಮಾರಿಷ್ಟ ದೋಷ ಅಂತ ಬಲವಾದ್ದು ಉಂಟಾದಾಗ ನಾನು ನೋಡಿದ್ದೀನಿ. ಅವರೇನು ಮಾಡ್ತಾರೆ, ಯಾವುದೋ ಒಂದು ಕಾರಣ ಹೇಳಿ ಮದುವೆ ಅಂತ ತಾವು ಮುಂದಾಗ್ತಾರೆ. ನಾನಿನ್ನೂ ಸೆಟ್ಲೇ ಆಗಿಲ್ಲ ಗುರುಗಳೇ ಅಂತಾರೆ. ಕಣಯ್ಯ ಸರಿ, ಸೆಟ್ಲಾಗೋದು ಅಂದರೆ ಏನು? ನೋಡಿ, ನನಗೊಂದು ಮನೆ ಇಲ್ಲ. ಅರೆ, ಮದುವೆ ಆದಮೇಲೆ ಮನೆ ಮಾಡ್ಕೋಬೋದಲ್ಲಯ್ಯ. ಎಲ್ಲ ಗುರುಗಳೇ ಅದೆಲ್ಲ ಆಗಲ್ಲ, ಮದುವೆ ಆದಮೇಲೆ ಕಷ್ಟ ಆಗಿಬಿಡುತ್ತೆ, ನಿಮಗೆ ಗೊತ್ತಿಲ್ಲ. ಯಾಕೆ? ಒಂದು ಮಗು ಆದರೆ ಸ್ಕೂಲ್ ಫೀಸು ವ್ಯಾನ್ಗೆ 1 ಲಕ್ಷ ಕಟ್ಟಬೇಕು ಅಂತ ಅವ್ರು ನನಗೆ ಹೆದರಿಸ್ತಾರೆ. ಆ ಥರದ್ದು ಉಂಟಾಗಿದೆ. ಆ ಕಾರಣದಿಂದ ಪಂಚಮದಲ್ಲಿ ಏನಾದರೂ ಕ್ರೂರ ಗ್ರಹಗಳ ಉಪಸ್ಥಿತಿ ಇದ್ದರೆ ನೋಡಿ, ಸಪ್ತಮ ಭಾವದಿಂದ ಅದು 11ನೇದು ಲಾಭಸ್ಥಾನ ಆಗುತ್ತೆ. ಕೌಂಟೆಡ್ ಫ್ರಮ್ 7th. ಅದು ನಿಮಗೆ 7, 8, 9, 10, 11, 12, 1, 2, 3, 4, 5 ಅಂತ ಬಂದರೆ ಅದು 11th ಹೌಸ್ ಆಫ್ ಪ್ರಾಫಿಟ್ಸ್ ಆಗುತ್ತೆ. ಆ ಹೌಸ್ ಆಫ್ ಪ್ರಾಫಿಟ್ಸ್ನಲ್ಲೇನೋ ಕೆಟ್ಟ ಗ್ರಹ ಸೇರ್ಕೊಂಬಿಟ್ಟಿತ್ತು ಅಂದರೆ ಅದು ಇವನ ಬುದ್ಧಿನ ಉಲ್ಟಾ ಪಲ್ಟಾ ಮಾಡಿ ಏನೋ ಒಂದು ಕಾರಣದಿಂದ ಇವನ ಮದುವೆ ಡಿಲೇ ಆಗೋದಕ್ಕೆ ಕಾರಣ ಮಾಡುತ್ತೆ. ನಾನು ಸೆಟ್ಲ್ ಆಗಲಿಲ್ಲ, ನನಗೆ ಮನೆ ಇಲ್ಲ, ನನಗೆ ಕಾರಿಲ್ಲ, ಅವೆಲ್ಲವನ್ನೂ ಇವನು ಹೊಂದಿ ಆ ನಂತರ ಕನ್ಯೆಯನ್ನು ಅರಸಿ ಆ ಕನ್ಯೆಯನ್ನು ಇವನು ಮದುವೆ ಮಾಡ್ಕೋಬೇಕು ಅಂದರೆ ಇವನಿಗೆ 40 ವರ್ಷ ಆಗಿರುತ್ತೆ. ಈ ಥರದ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ. ನಿಜಕ್ಕೂ ಹೌದು. ಈಗ ಹುಡುಗಿಯನ್ನ ಅಥವಾ ಹುಡುಗನನ್ನ ಯಾರಾದರೂ ಮನೆಯವರು ಬಂದು ಮದುವೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಮಾತುಕತೆ ತನಕ ಹೋಗಿರುವಂಥ ವಿಚಾರಗಳು ಮಂಟಪ ತನಕ ಹೋಗಿ ಅಲ್ಲಿ ಕೂಡ ಮದುವೆಯನ್ನು ನಿಲ್ಲಿಸಿದ್ದುಂಟು. ಇದು ಯಾಕೆ ಮುಂಚೆನೇ ಗೊತ್ತಾಗೋದಿಲ್ಲ? ಅಥವಾ ಎಲ್ಲರೂ ಜಾತಕ ನೋಡಿ, ಎಲ್ಲರೂ ಈ ಥರದ್ದು ಎಲ್ಲ ಶಾಸ್ತ್ರಗಳನ್ನು ಮಾಡಿನೇ ಮದುವೆ ಮಾಡ್ತಿರ್ತಾರೆ, ಆದರೂ ಕೂಡ ಈ ಥರ ಒಂದು ದುರ್ಘಟನೆ ನಡೆಯುತ್ತೆ ನಮ್ಮ ಒಂದು ಮನೆಯಲ್ಲಿ ಶುಭ ಸಮಾರಂಭದಲ್ಲಿ, ಮದುವೆ ಅರ್ಧಕ್ಕೆ ನಿಂತೋಗುತ್ತೆ ಅನ್ನುವಂಥದ್ದು ಗೊತ್ತೇ ಆಗಲ್ಲ ಗುರುಗಳೇ, ಯಾಕೆ? ಅದೇ, ಇದು ಮನುಷ್ಯನ ಕಲ್ಪನೆಗೆ ಮೀರಿದಂಥ ಒಂದು ದೈವ ಅನ್ನೋ ಒಂದು ಶಕ್ತಿ ಇದೆ. ಅದು ಅವನ ಪೂರ್ವ ಪುಣ್ಯ ಅಥವಾ ಸಂಸ್ಕಾರದಿಂದ ಆ ಥರ ಮಾಡುತ್ತೆ. ಯಾವ ಜ್ಯೋತಿಷಿಯೇ ಆಗಲಿ, ಈ ಪ್ರಪಂಚದಲ್ಲಿ ಎಷ್ಟು ಓದಿರುವವನೇ ಆಗಲಿ, ಎಷ್ಟು ವಿದ್ಯಾವಂತನೇ ಆಗಲಿ, ಏನು ಮಾಡಿದರೂ ಎಲ್ಲ ಜೀವನದ ಎಲ್ಲ ಘಟನೆಗಳು ಅವನಿಗೆ ತಿಳಿದು ಬಿಡುತ್ತೆ ಅಂತ ತಿಳ್ಕೊಬಾರ್ದು. ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯನ ಬುದ್ಧಿಗೆ ಮೀರಿದ್ದು. ಖಂಡಿತ. ಇದನ್ನು ಈ ಜ್ಯೋತಿಷ್ಯ ಶಾಸ್ತ್ರನ ಕೇವಲ ಓದಿ ತರ್ಕಸಮ್ಮಿತವಾಗಿ ಕಲಿತ್ಕೊಂಡು ಗುರುವಿನಿಂದ ಉಪದಿಷ್ಟವಾದಂಥ ಒಂದು ಮಾರ್ಗದಲ್ಲಿ
ಹೋಗ್ತಾ ಇರ್ತೀವಲ್ಲ, ನಾವು ಹೇಳುವ ಸತ್ಯಗಳು ಯಾವಾಗಲೂ ಅರ್ಧ ಸತ್ಯಗಳೇ ಆಗಿರ್ತದೆ ಅನ್ನೋದು ತುಂಬ ನಾವು ಮುಖ್ಯವಾಗಿ ಗಮನಿಸಬೇಕು. ನನಗೆಲ್ಲ ಗೊತ್ತಿದೆ, ನಾನು ಎಲ್ಲ ಹೇಳ್ಬಿಡ್ತೀನಿ, ಖಂಡಿತ ಸಾಧ್ಯ ಇಲ್ಲ. ಹಾಗೇನಾದರೂ ಅವನಿಗೆಲ್ಲವೂ ಗೊತ್ತಿದ್ದರೆ ಅವನ ಜೀವನನೇ ಅವನು ಹೆಂಗೆ ಬೇಕೋ ಹಾಗೆ ತನ್ನಿಷ್ಟ ಬಂದಂಗೆ ರೂಪಿಸ್ಕೊಂಡು ಪ್ರತಿಯೊಬ್ಬನೂ ನರೇಂದ್ರ ಮೋದಿ ಆಗೋಕ್ಕಾಗೋದಿಲ್ಲ. ನಿಜ. ಎಲ್ಲರೂ ನರೇಂದ್ರ ಮೋದಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಹಂಗಂದ ಮಾತ್ರಕ್ಕೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವ್ರು ಎಲ್ಲರಿಗೂ BS ಯಡಿಯೂರಪ್ಪನವರು ಅನುರಾಧ ನಕ್ಷತ್ರ, ಸಿದ್ದರಾಮಯ್ಯನವರು ಅನುರಾಧ ಅಂತಾರೆ. ಇವರು ಹೀಗೆಲ್ಲ ಇರೋದ್ರಿಂದ ಎಲ್ಲರೂ ಆ ಲೆವೆಲ್ಲಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರು ಜ್ಯೋತಿಷ್ಯ ಓದಿದ ಮಾತ್ರಕ್ಕೆ, ತಿಳ್ಕೊಂಡು ಮಾತ್ರಕ್ಕೆ ಆಮೂಲಾಗ್ರ ಕೊನೆಯಿಂದ ತುದಿ ತನಕ ನಾನೆಲ್ಲ ವಿಶ್ಲೇಷಣೆ ಮಾಡ್ತೀನಿ ಅನ್ನೋಕ್ಕೆ ಘಟನೆಗಳನ್ನ ಸಾಧ್ಯ ಇರೋದಿಲ್ಲ. ಈ ಎಲ್ಲ ಕಾರಣದಿಂದ ಅವನಿಗೊಂದು ಲಿಮಿಟೆಡ್ ನಾಲೆಡ್ಜ್ ಇರುತ್ತೆ. ಅವನೇನು ಹೇಳ್ಬೋದು ಅಂದರೆ, ಯಾಕೋ ಮದುವೆಯಲ್ಲಿ ಕೆಲವು ವಿಘ್ನಗಳು ಬರೋ ಸಾಧ್ಯತೆ ಕಾಣಿಸ್ತದೆ ಕುಂಡ್ಲಿಲಿ, ಆದ್ದರಿಂದ ಶ್ರೀಪೂಜನ ಶಾಂತಿ ಗಣಪತಿಯ ಪೂಜೆಯನ್ನು ನೀವು ಮುಂಚೆ ಮಾಡಿ ಆಮೇಲೆ ವಿವಾಹ ಪ್ರಕ್ರಿಯೆ ಆರಂಭ ಮಾಡ್ರಪ್ಪ. ಹಂಗೆ ಮಾಡಿದಾಗ ನಿಮಗೆ ಏನೋ ಕೆಲವು ಅನುಕೂಲಗಳು ಉಂಟಾಗ್ತವೆ ಅಂತ ಒಂದು ಜ್ಯೋತಿಷಿಕವಾದ ಪರಿಹಾರನ ಸೂಚನೆ ಮಾಡ್ಬೋದು ಮುಂಚೆನೇ. ಕೆಲವು ಸರ್ತಿ ತಾಳಿ ಕಟ್ಟಕ್ಕೆ ಮುಂಚೆ ಮದುವೆಯು ಭಗ್ನವಾಗಿರುವುದು ಉಂಟು. ಅಂದರೆ ಮುಹೂರ್ತಾದಿಗಳು ನೋಡಿ ಫಿಕ್ಸಪ್ಪು ಎಲ್ಲ ಮಾಡಿದ ಮೇಲೂ ಅದು ಯಾಕೆ ಅಂದರೆ ಅಂಥ ದುಷ್ಟಯೋಗವನ್ನು ಅನುಭವಿಸ್ತಕ್ಕಂಥ ಒಂದು ಪೂರ್ವಜನ್ಮದ ಪಾಪ ಅವನಲ್ಲಿ ಉಂಟಾಗಿರುತ್ತೆ. ಅವನ ಪಾಪ ಪುಣ್ಯಗಳ ಸಮಗ್ರ ಚಿತ್ರಣ ಏನು ಜ್ಯೋತಿಷಿಗೆ ಬಂದಿರಲ್ಲ. ಆದ್ದರಿಂದ ತುದೀಲಿ ಹಿಂಗಾಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸರ್ತಿ ಗೆಸ್ ಮಾಡಿ ಹೇಳ್ತಾರೆ.